ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರೇ, ಮುಖ್ಯ ಅತಿಥಿಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ತಾವೆಲ್ಲರೂ ಕೂಡ ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ಅಡ್ಮಿಷನನ್ನು ಮಾಡಿಕೊಂಡಿದ್ದಕ್ಕೆ ತುಂಬ ಸಂತೋಷ. ಹಾಗೆಯೇ ತಮ್ಮೆಲ್ಲರೂ ಕೂಡ ನಮ್ಮ ಕಾಲೇಜಿಗೆ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಆಗಿರ್ಬೋದು, ಆತನಲ್ಲಿ ಕೆಲವೊಂದು ಅತ್ಯಗತ್ಯವಾಗಿ ಗುಣಲಕ್ಷಣಗಳಿರಬೇಕು. ಅದರಲ್ಲೂ ವಿದ್ಯಾರ್ಥಿ ಆಗಿರಬೇಕಾಗಿರ್ತಕ್ಕಂಥವ್ರು, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಭಾಳ ಪ್ರಮುಖವಾಗಿ ಶಿಸ್ತಿರಬೇಕು, ಸಂಯಮ ಇರಬೇಕು, ತಾಳ್ಮೆ ಇರಬೇಕು, ಹಾಗೆ ಸತತ ಪ್ರಯತ್ನ ಮಾಡಿ ಓದ್ತಕ್ಕಂಥ ಒಂದು ಹಂಬಲ ಇರಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ತಾವೆಲ್ಲರೂ ಕೂಡ ಒಂದು ಗುರಿಯನ್ನು ಇಟ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಗುರಿಯನ್ನು ಇಟ್ಕೊಂಡು ಕಾಲೇಜಿಗೆ ಸೇರಿಕೊಂಡಿದ್ದೀರಾ. ಕೇವಲ ಗುರಿ ಮಾತ್ರ ಇದ್ದರೆ ಸಾಕಾಗೋದಿಲ್ಲ, ಗುರುನೂ ಕೂಡ ಇರಬೇಕು. ನಿಮಗೆ ಗುರಿ ಇರಬೇಕು, ಗುರಿ ಇದ್ದರೆ ಇದರ ಜೊತೆಗೆ ಗುರುನೂ ಕೂಡ ಇರಬೇಕು. ಯಾಕೆಂದರೆ ಮಾರ್ಗದರ್ಶನ ಭಾಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಏನು ಗುರಿ ಇದೆ ಇಟ್ಕೊಂಡಿದ್ದೀರಾ, ಆ ಗುರಿ ಈಡೇರಬೇಕು ಅಂತಂತಂದರೆ ನಿಮ್ಮಲ್ಲಿ ಮೊದಲನೇದಾಗಿ ಶಿಸ್ತಿರಬೇಕು. ಶಿಸ್ತು ಇತ್ತು ಅಂತಂದರೆ ಖಂಡಿತ ಇನ್ನು ಮುಂದಿನ ಒಂದು ಹಂತಗಳಿರವೆ ಅದೆಲ್ಲವೂ ಕೂಡ ಭಾಳ ಅದ್ಭುತವಾಗಿ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಶಿಸ್ತಿನಿಂದ, ಅಂದರೆ ಅದು ಯೂನಿಫಾರ್ಮ್ ಆಗಿರ್ಬೋದು, ಅಥವಾ ಪಾಠ ಕೇಳ್ತಕ್ಕಂತಹ ಒಂದು ವಿಚಾರ ಆಗಿರ್ಬೋದು, ಮನೇಲಿ ಹೋಗಿ ಅಭ್ಯಾಸ ಮಾಡ್ತಕ್ಕಂಥ ಒಂದು ವಿಚಾರ ಆಗಿರ್ಬೋದು, ಮತ್ತು ಇನ್ನೊಬ್ಬರ ಹತ್ರ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲದರಲ್ಲಿಯೂ ಕೂಡ ಆ ಶಿಸ್ತು ಅಂತಕ್ಕಂಥದ್ದು ನಿಮ್ಮಲ್ಲಿ ಇರಬೇಕಾಗತ್ತೆ. ಸಾಕಷ್ಟು ಜನರಲ್ಲಿ ಆ ಶಿಸ್ತು ಎದ್ದು ಕಾಣ್ತಾ ಇದೆ. ಅಕಸ್ಮಾತ್ ಸ್ವಲ್ಪ ಕಡಿಮೆ ಇದ್ದರೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಬದಲಾವಣೆ ಮಾಡ್ಕೊಳ್ಬೇಕು, ಇದ್ದ ಹಾಗೆ ಇರಲಿಕ್ಕಾಗೋದಿಲ್ಲ. ಬದಲಾವಣೆ ಇರ್ತಕ್ಕಂಥದ್ದು ಈ ಜಗದ ನಿಯಮ ಅಂತ ನಾವು ಹೇಳ್ತೀವಿ. ಹಾಗಾಗಿ ನೀವು ಜೀವನದಲ್ಲಿ ಏನು ಭಾಳ ಒಂದು ಎಫರ್ಟ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಹಾಕಿದ್ದೆ ಆದರೆ ಖಂಡಿತ ನೀವು ಒಂದು ಒಳ್ಳೆಯ ಒಂದು ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಏನು ನೀವು 3 ವರ್ಷವನ್ನು ವಿದ್ಯಾಭ್ಯಾಸ ಮಾಡಬೇಕು ಅಂತ ಏನು ಇಲ್ಲಿ ಬಂದಿದ್ದೀರಾ, ನಿಮಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಿಮಗೆ ಯಾವ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದಾರೆ, ಆ ಬೋಧನೆ ಮಾಡ್ತಕ್ಕಂಥವ್ರು ನಿಮಗೆ ಆ ಒಂದು ವಿಷಯದಲ್ಲಿ ಏನೇ ಅನುಮಾನ ಇದ್ರೂ ಕೂಡ, ಏನೇ ಡೌಟ್ಸ್ ಇದ್ರೂ ಕೂಡ, ಯಾವುದೇ ಸಂದರ್ಭ ಆಗಿರ್ಬೋದು, ನೀವು ಹೇಳಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ತಮಗೆ ಹೇಳ್ತೇನೆ. ತಾವು ರೆಡಿ ಇರಬೇಕು, ನಾವು ರೆಡಿ ಇದ್ದೀವಿ. ಅದನ್ನು ಕೇಳಿಸ್ಕೊಂಡು ಕಲೀಲಿಕ್ಕೆ ನೀವು ರೆಡಿ ಇದ್ದಿದ್ದಾರೆ. ಖಂಡಿತ ನೀವು ಜೀವನದಲ್ಲಿ ಒಂದು ಉತ್ತಮ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಒಬ್ಬ ಕವಿ ಒಂದು ಪದ್ಯವನ್ನು ಬರೆದಿದ್ದಾರೆ. ಆ ಪದ್ಯವನ್ನು ಏನಿದೆ, ಆ ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಖಂಡಿತ ನೀವು ಇವಾಗ ಏನು ಜ್ಞಾನ ಇದೆ, ಆ ಜ್ಞಾನ ಇನ್ನೂ ದುಪ್ಪಟ್ಟು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತೀನಿ. ಕವಿ ಪುಲಿಗೆರೆ ಸೋಮನಾಥ ಅಂತಕ್ಕಂಥ ಕವಿ ಒಂದು ಕಡೆ ಹೇಳ್ತಾರೆ, ಹೇಗೆ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನತಕ್ಕಂಥ ಒಂದು ವಿಚಾರವಾಗಿ, ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂದ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪ ನರಂ, ಫಲವು ಪಳ್ಳವಂ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಅಂದರೆ ನಾವು ಸಮುದ್ರವನ್ನು ನೋಡಿದ್ದೀವಿ. ಸಮುದ್ರದಲ್ಲಿ ನೀರು ಅಗಾಧವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಇರ್ತದೆ. ಇಷ್ಟೇ ಇರ್ತದೆ ನಾವು ಹೇಳಲಿಕ್ಕಾಗೋದಿಲ್ಲ. ಅಷ್ಟು ನೀರೇನಿದೆ, ಅಷ್ಟು ನೀರು ಅಲ್ಲಿಯೇ ಉತ್ಪತ್ತಿ ಆಗುತ್ತಾ ಅಥವಾ ಬೇರೆ ಕಡೆಯಿಂದ ಹರಿದು ಬರುತ್ತಾ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದಾಗ, ಕೆಲವೊಮ್ಮೆ ನೀರು ಅಲ್ಲಿ ಉತ್ಪತ್ತಿ ಆಗುತ್ತೆ, ಆದರೆ ಬೇರೆ ಕಡೆಯಿಂದ ಹರಿದು ಬಂದಿರತಕ್ಕಂತಹ ನೀರು ಸೇರಿ ಅಷ್ಟು ನೀರಾಗಿರ್ತದೆ. ಅಂದರೆ ಮಳೆ ನೀರೇನು ಬರ್ತದೆ, ಆ ಮಳೆಯ ನೀರು ಮೋರಿಗೆ ಹೋಗುತ್ತೆ.
ನಂತರ ಆ ನೀರೆಲ್ಲ ಕೆರೆಗೆ ಸಂಗ್ರಹ ಆಗುತ್ತೆ, ಆ ನಂತರ ನದಿಗೆ ಸಂಗ್ರಹ ಆಗುತ್ತೆ, ನಂತರ ಆ ನೀರೆಲ್ಲ ಹೋಗಿ ಸಮುದ್ರಕ್ಕೆ ಸೇರ್ಕೊಳ್ತದೆ. ಸೊ ಹೀಗೆ ನಾವು ಏನಿದ್ದೀವಿ, ನಿಮಗೂ ಅನ್ವಯ ಆಗುತ್ತೆ, ನಮಗೂ ಅನ್ವಯ ಆಗುತ್ತೆ. ನಾವುಗಳು ಏನಿದ್ದೀವಿ, ನಮ್ಮ ಜ್ಞಾನವನ್ನು ಹೆಚ್ಚಳ ಮಾಡಿಕೊಡ್ತಕ್ಕಂತಹ ಒಂದು ಮಾರ್ಗಗಳು. ಕೇವಲ ಒಂದು ಪುಸ್ತಕ ಓದೋದ್ರಿಂದ ಮಾತ್ರ ನಿಮ್ಮ ಜ್ಞಾನ ಹೆಚ್ಚಳ ಆಗಲ್ಲ, ಅಲ್ಪ ಸ್ವಲ್ಪ ಆಗ್ಬೋದು. ಆದರೆ ನೀವು ಸಂಪೂರ್ಣವಾಗಿ ವಿಚಾರವನ್ನು ಅರಿಬೇಕು ಅಂತಂತಂದರೆ, ಸಂಪೂರ್ಣವಾಗಿ ವಿಚಾರವನ್ನು ಅರಿಬೇಕು, ತಿಳ್ಕೊಳ್ಬೇಕು ಅಂತಂತಂದರೆ, ಕೆಲವು ವಿಚಾರಗಳನ್ನು ಈಗಾಗಲೇ ತಿಳ್ಕೊಂಡಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ನಾವು ನಿಮಗೆ ಪಾಠ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ಬಂಧು ಬಳಗಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಂದ ಕೆಲವು ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆಯೇ ಇನ್ನು ಕೆಲವು ವಿಚಾರಗಳನ್ನು ಶಾಸ್ತ್ರಗಳನ್ನು ಕೇಳೋದ್ರ ಮುಖಾಂತರ, ಇನ್ನೂ ಕೆಲವು ವಿಚಾರಗಳನ್ನು ಮಾಡುವವರಿಂದ, ಅಂದರೆ ಏನು ಆಚರಣೆ ಮಾಡ್ತಾರಲ್ವಾ, ಕೆಲಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಏನೋ ಒಂದು ಸಂಪ್ರದಾಯ ಆಚರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನು ನೋಡೋದ್ರ ಮುಖಾಂತರ ನಾವು ಸಾಕಷ್ಟು ವಿಚಾರಗಳನ್ನು ಕಲ್ತ್ಕೊಳ್ತೀವಿ. ಹಾಗೆಯೇ ಇನ್ನೂ ಭಾಳ ಪ್ರಮುಖ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಜ್ಜನ ಸಂಘ. ನಾವು ಯಾವಾಗಲೂ ಸಜ್ಜನರ ಸಹವಾಸವನ್ನು ಮಾಡಬೇಕು. ಸಜ್ಜನರ ಸಹವಾಸ ಮಾಡಿದ್ದರೆ ಖಂಡಿತ ನಮ್ಮ ಬದುಕು ಬಂಗಾರದಂತೆ ಇರ್ತದೆ. ಒಂದು ಕಡೆ ಜನಪದ ಕವಿ ಹೇಳ್ತಾನೆ, ಉತ್ತಮರ ಗೆಳೆತನ ಪೂತಳಿ ಬಂಗಾರ, ಉತ್ತಮರ ಗೆಳೆತನ ಪೂತಳಿ ಬಂಗಾರ, ಮತ್ತಹೀನರ ಗೆಳೆತನ, ಮತ್ತಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಹಾಗೆ ನಾವು ಗೆಳೆತನವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಒಳ್ಳೆಯವರನ್ನು ಆಯ್ಕೆ ಮಾಡ್ಕೊಳ್ಬೇಕು. ಒಳ್ಳೆಯವರು ಅಂತ ಹೇಳಿದಾಗ ಕೇವಲ ವೇಷಭೂಷಣವನ್ನು, ಸೌಂದರ್ಯವನ್ನು ನೋಡಿ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಒಂದು ಸ್ವಲ್ಪ ದಿವಸ ಆ ವ್ಯಕ್ತಿಯ ಬಗ್ಗೆ ನಾವು ಅವ್ರ ಜೊತೆಯಲ್ಲಿ ಇದ್ದ ಕ್ಷಣಕ್ಕೆ ನಮ್ಗೆ ಗೊತ್ತಾಗುತ್ತೆ ಅವರು ಒಳ್ಳೆಯವರ ಕೆಟ್ಟವರ ಅಂತಕ್ಕಂಥದ್ದು. ನಮಗೆ ಅವರು ಒಳ್ಳೆಯವರು ಅಂತ ಅನಿಸಿದಾಗ ಅವ್ರ ಜೊತೆನೇ ನಮ್ಮ ಸ್ನೇಹವನ್ನು ನಾವೇನು ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಒಂದು ವೇಳೆ ಕೆಟ್ಟವರು ಅಂತ ಅನ್ನಿಸಿದಂಥ ಸಂದರ್ಭದಲ್ಲಿ ನಾವು ಸಾಧ್ಯವಾದಷ್ಟು ಅವರಿಂದ ದೂರ ಇರಬೇಕು. ಯಾಕೆಂದರೆ ದೊಡ್ಡವರು ಹೇಳಿದ್ದಾರೆ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ ಹೇಳ್ಬೋದು. ಹಾಗಾಗಿ ಸಜ್ಜನ ಸಂಘದಿಂದ ಅರಿಯಲು, ಸಜ್ಜನರ ಸಹವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ, ಅವರಿಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರಗಳೆಂದರೆ ಆ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಹಾಗೆ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ನಾವು ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ನಾವು ಕೆಟ್ಟವರ ಸಹವಾಸವನ್ನು ಮಾಡಿದಾಗ ಆ ಕೆಟ್ಟವರು ಹೇಳಿದರೆ ಅವರಲ್ಲಿರ್ತಕ್ಕಂಥ ಕೆಟ್ಟತನವನ್ನು ನಮಗೂ ಕೂಡ ಹೇಳಿಕೊಟ್ಟು ಅವರು ನಮ್ಮ ದಾರಿಯನ್ನು ಕೂಡ ತಪ್ಪಿಸ್ತಾರೆ. ಸೊ ಹಾಗಾಗಿ ಸಜ್ಜನರ ಸಹವಾಸದಿಂದ ನಾವು ಸಾಕಷ್ಟು ಒಂದು ವಿಚಾರಗಳನ್ನು ತಿಳ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ, ಹಲವು ಹಳ್ಳಗಳು ಸೇರಿ ಹೇಗೆ ಸಮುದ್ರವಾಗ್ತದೋ ಹಾಗೆ ನಾವು ನಾನಾ ಮೂಲಗಳಿಂದ ಜ್ಞಾನವನ್ನು ಪಡ್ಕೊಳ್ಬೇಕು. ಯಾಕೆ ನಿಮಗೆ ಮಾತನ್ನು ಹೇಳ್ತಂದರೆ, ಕೆಲವರು ಕೇವಲ ಪುಸ್ತಕದ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದಾರೆ. ಕೇವಲ ಪುಸ್ತಕದಲ್ಲಿ ಏನಿದೆ ಆ ವಿಚಾರದ ಮೇಲೆ ಮಾತ್ರ ಡಿಪೆಂಡ್ ಆಗಿರ್ತಾರ. ಅದನ್ನು ಆ ರೀತಿ ಮಾಡಿದಾಗ ನಾವು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಬೋದು ಅಷ್ಟೇ. ಆದರೆ ನಾವು ಸಮಾಜದಲ್ಲಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರ ನಮಗೆ ನಾನಾ ಮೂಲಗಳಿಂದ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹೋಗ್ತಿರತಕ್ಕಂಥ ಒಂದು ಭರವಸೆ ನನಗಿದೆ. ಈ ಒಂದು ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೂ ಮುಖ್ಯ ಅತಿಥಿಗಳಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸುವುದಕ್ಕೆ ಮುಂಚೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.